ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಅವರ ಜಾತಿಯ ಕಾರಣಕ್ಕೆ ಶುದ್ಧೀಕರಣ ಮಾಡಿದ್ದಾರೆ ಎಂಬ ಆರೋಪ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದ್ದು, ಈಗ ಏನು ದೇಶಾದ್ಯಂತ ಸಾಕಷ್ಟು ಹೋರಾಟಗಳು ನಡೀತಿವೆ. ಆ ಘಟನೆಯನ್ನು ಖಂಡಿಸಿ ಸಾಕಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಹಾಗೂ ದಲಿತ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದ್ದು, ಇಂದು ಬೀದರ್ ನಗರದಲ್ಲಿ ದಲಿತ ಸಂಘಟನೆಯ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನವ ಸರಪಳಿಯನ್ನು ನಿರ್ಮಿಸಿ ಬೀದರ್ ನಗರದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಸುತ್ತ ಮಾನವ ಸರಪಳಿಯನ್ನ ನಿರ್ಮಿಸಿ ಆ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. 1,500 ಜನ ಏನು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರಾಗಿರುವುದು ಬೀದರ್ ನಗರದ ನಿವಾಸಿಗಳು, ಖರ್ಗೆ ಅಭಿಮಾನಿಗಳು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ ಅಂಬೇಡ್ಕರ್ ವೃತ್ತದ ಸುತ್ತ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಏನು ಜಾತಿಯ ಕಾರಣಕ್ಕೆ ಈ ರೀತಿ ಏನು ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ರಾಜ್ಯಸಭೆ ವಿಪಕ್ಷ ನಾಯಕ, ದೇಶಕ್ಕೆ ಸಾಕಷ್ಟು ಒಂದು ಕೊಡುಗೆ ನೀಡಿದಂಥ ವ್ಯಕ್ತಿಗೆ ಕೇವಲ ಒಂದು ಜಾತಿಯ ಕಾರಣಕ್ಕೆ ಈ ರೀತಿ ನಡೆದುಕೊಳ್ಳುವುದು ಏನೋ ಒಂದು ಈ ಸಂವಿಧಾನಕ್ಕೆ ಮಾಡುವ ಅಪಮಾನ ಹಾಗೂ ಅವಮಾನ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಏನು ಬಿಜೆಪಿ ಹಾಗೂ RSS ವಿರುದ್ಧ ಧಿಕ್ಕಾರವನ್ನ ಕೂಗಿ ಏನು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ನೋಡ್ತಾ ಇರಬಹುದು ಇಲ್ಲಿ ಏನು ಅಂಬೇಡ್ಕರ್ ವೃತ್ತದ ಮುಂದ್ಗಡೆ ನಮ್ಮದು ಯಾವ್ದು ಕುಲಾರಿ, ನಮ್ಮದು ಯಾವ ಮತ ವಯ ಅಂತ ಹಾಡಾಡಿ ತಮ್ಮ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಏನು ನಾವೆಲ್ಲರೂ ಮನುಷ್ಯರು, ಆದ್ರೆ ಈ ನಮ್ಮ ಜಾತಿಯ ಕಾರಣಕ್ಕೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈಗ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಮುಂಭಾಗದಲ್ಲಿ ಸಾವಿರಾರು ಪ್ರಮಾಣದಲ್ಲಿ ಸಾರ್ವಜನಿಕರು ಜಮಾಯಿಸಿ ಹೋರಾಟ ಮಾಡ್ತಿದ್ದಾರೆ. ಮಾರುತಿ ಬೌದ್ಧ ಅವರು ಈ ಹೋರಾಟ ನೇತೃತ್ವವನ್ನು ವಹಿಸಿದ್ದು. ಈಗ ಅವ್ರ ಜೊತೆ ನೇರವಾಗಿ ಮಾತಾಡೋಣ. ಸರ್, ಏನ್ ಸರ್ ಇವತ್ತು ಹೋರಾಟ ಮಾಡ್ತಿದ್ರೆ ಏನ್ ಹೇಳ್ತೀರಿ? ದೇಶ ಸ್ವತಂತ್ರವಾಗಿ 88 ವರ್ಷ ಆಯಿತು. ಸಂವಿಧಾನ ಜಾರಿ ಬಂದು 77 ವರ್ಷ ಗತಿಸಿದ. ಏನು ಈ ದೇಶದ ಮೂಲ ನಿವಾಸಿಗಳಂತ ಶೋಷಿತರು, ಅಸ್ಪೃಶ್ಯರನ್ನು ಗುಲಾಮರನ್ನಾಗಿ ಆಳಿಸ್ಕೊತ ಬಂದು ಇವತ್ತಿನ ದಿವಸ ಕೂಡ ಸುಮಾರು ಈ ಇಂಡಿಯಾ ದೇಶದಲ್ಲಿ ಎಲ್ಲಕ್ಕಿಂತ ಹಿರಿಯ ರಾಜಕಾರಣಿ, ದಲಿತರ ಆಶಾಕಿರಣ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನವ್ರು ಭಾಷಣ ಮಾಡಿದ ಸ್ಥಳದಲ್ಲಿ ಏನು ಸ್ವಚ್ಛಗೊಳಿಸಿ ಅಂತ ಅವ್ರು ಹೇಳ್ಕೊತಾರೆ. ಆದ್ರೆ ನಮಗೆ ಈಟು ಹೀನ ಕೃತ್ಯ ಮಾಡ್ತಾರೆ. ಒಂದು ಹೆಂಡಿ ಹುಚ್ಚಿ ಸಾರಿಸಿದ್ರೆ ಅಲ್ಲಿ ಹೊಡೆದ್ರೆ ಅದು ಸ್ವಚ್ಛ ಆಗೋದು. ಅಲ್ಲಿ ಕೆಟ್ಟದ ಕೆಲಸ ಮಾಡ್ರೆ ಬೃಹತ್ ಮಟ್ಟದ ಎಲ್ಲಾ ದಲಿತ ಮುಖಂಡರು ಸೇರಿ ಹೋರಾಟ ಮಾಡ್ತಿದ್ರಿ. ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕಾಗಿರ್ಬೋದು? ಕೂಡಲೇ ಯಾವ ಅಪರಾಧಿಗಳ ಅವ್ರಿಗೆ ಬಂಧಿಸಬೇಕು, ಕಠಿಣ ಶಿಕ್ಷೆ ಕೊಡಿಸ್ಬೇಕಂತಂದು ನಾವು ಇವತ್ತು ಕನ್ನಡ ರಾಜ್ಯ ಸಂಘರ್ಷ ಸಮಿತಿ ಬೀದರ್ ಜಿಲ್ಲೆ ಮುಖಾಂತರ ಹಾಕೋತಾ ಇದ್ದೀವಿ. ಇದಿಷ್ಟು ಏನೋ ಮಾರುತಿ ಬೌದ್ಧ ಅವರ ಮಾತಾಗಿತ್ತು. ಏನು ಇಂತಹ ಹೀನ ಕೃತ್ಯವನ್ನ ಭಾಗಿಯಾಗಿದ್ದವರ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು, ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರದಂತೆ ನೋಡಿಕೊಳ್ಳಬೇಕಂತ ಒತ್ತಾಯಿಸಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಜೋನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.